ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಸೊ ಇದೆಲ್ಲದರ ನಡುವೆ ದೋಸ್ತಿಗಳಿಗೆ ಬಿಗ್ ಚಾಲೆಂಜ್ ಇದೆ. ಹಿರಿಯೂರು ಅಖಾಡ ಈಗ ದೋಸ್ತಿಗಳ ಪಾಲಿಗೆ ಒಂದು ರಣಭೂಮಿ. ಅದು ಆ ಯುದ್ಧದಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ದೋಸ್ತಿಗಳಿಗಿದೆ. ಅಭ್ಯರ್ಥಿ ಆಯ್ಕೆ ಇನ್ನೂ ಫೈನಲ್ ಮಾಡಿಲ್ಲ ಬಿಜೆಪಿ ಮತ್ತು ಜೆಡಿಎಸ್. ಯಾರಾಗ್ತಾರೆ? ಶತಾಯ ಗತಾಯ ಗೆದ್ದು ಸರ್ಕಾರಕ್ಕೆ ಪೆಟ್ಟು ಕೊಡೋದಕ್ಕೆ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇರೋದು. ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆಂತ ಅಂದ್ರೆ ಕಳೆದ ಬಾರಿ ನಡೆದಂತ 2 ಕ್ಷೇತ್ರಗಳಿಗೆ ನಡೆದಂತ ಬೈ ಎಲೆಕ್ಷನ್ ನಲ್ಲಿ 2 ಕ್ಷೇತ್ರಗಳನ್ನು ಕೂಡ ಸೋತಿದ್ದಾರೆ, ಎಸ್ಪೆಷಲಿ ಬಿಜೆಪಿ ಅವರು. ಯಾಕೆಂದ್ರೆ 2 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳೇ ಇದ್ರು. NDA ಅಭ್ಯರ್ಥಿಯಾಗಿ ಜೆಡಿಎಸ್ ನಿಂದ ಯಾರು ನಿಲ್ತಾರೆ? ಹಾಗಾದ್ರೆ ಹಿರಿಯೂರಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ನಿಲ್ಲಿಸಿ ಜೆಡಿಎಸ್ ಬೆಂಬಲ ಪಡೆಯುತ್ತಾ? ಹಿರಿಯೂರಿನಲ್ಲಿ ಜೆಡಿಎಸ್ ಬಿಜೆಪಿಗೂ ಬಿಗ್ ಸಪೋರ್ಟ್ ಇದೆ, ಅದನ್ನ ಮರೆಯಬಾರದು. ಆದ್ರೆ 2004ರ ಬಳಿಕ ಸಂಘಟನೆಯನ್ನ ಜೆಡಿಎಸ್ ಕಳ್ಕೊಂಡು ಬಿಟ್ಟಿದೆ. ಅಲ್ಲಿ ಇಂಟ್ರೆಸ್ಟೇ ತೋರಿಸಿಲ್ಲ ಇವರು. ಬಳಿಕ ನಡೆದ 4 ಚುನಾವಣೆಗಳಲ್ಲೂ ಕೂಡ ಜೆಡಿಎಸ್ ಸತತವಾಗಿ ಸೋಲನ್ನ ಅನುಭವಿಸ್ತಾ ಬಂದಿದೆ. 2018ರಲ್ಲಿ ಗೆದ್ದಿದ್ದ ಬಿಜೆಪಿ ಈಗ ಕ್ಷೇತ್ರ ಬಿಟ್ಟುಕೊಡುವಂತೆ HDK ಬಳಿ ಬಿಜೆಪಿ ನಾಯಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕ್ಷೇತ್ರ ಬಿಟ್ಟುಕೊಡಿ ನಮಗೆ ಅಂತ ಹೇಳಿ. ನಿನ್ನೆ BY ವಿಜೇಂದ್ರ ಅವರು ಮಾತನಾಡಬೇಕಾದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ, ಈ ಹಿಂದೆ ನಮ್ಮ ಅಭ್ಯರ್ಥಿಯಲ್ಲಿ ಗೆದ್ದಿದ್ರು, ಅಂದ್ರೆ ಪೂರ್ಣಿಮಾ ಶ್ರೀನಿವಾಸ್ ಅವರೇ ಆ ಸಂದರ್ಭದಲ್ಲಿ ಬಿಜೆಪಿ ಜೊತೆಗಿದ್ರು. ಸೊ ಅವಾಗ ಗೆದ್ದು ಬೇಗಿದ್ರು ಪೂರ್ಣಿಮಾ ಶ್ರೀನಿವಾಸ್ ಅವರು. ಸೊ ಹಾಗಾಗಿ ಅದನ್ನ ಆಧಾರವಾಗಿಟ್ಕೊಂಡು ಈ ಬಾರಿಯೂ ಕೂಡ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ಬೋದು ಕುಮಾರಸ್ವಾಮಿ ಅವರದ್ದು. ನಮಗೆ ಬಿಟ್ಕೊಡಿ, ಬಿಜೆಪಿಯಿಂದಾನೇ ಅಭ್ಯರ್ಥಿಯನ್ನ ಹಾಕೋಣ ಅಂತ ಹೇಳಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ವಿಚಾರ. ಕಾಂಗ್ರೆಸ್ಗಿದು ಪ್ರತಿಷ್ಠೆಯ ಕದನನ? ಕಾಂಗ್ರೆಸ್ಗೆ ಎಷ್ಟು ಮುಖ್ಯ ಈ ಚುನಾವಣೆ? ಜೊತೆಗೆ ಯಾರಾಗಬಹುದು ಅಭ್ಯರ್ಥಿ? ರಾಮ್, ಖಂಡಿತವಾಗಿಯೂ ಹಿರಿಯೂರು ಉಪಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಿಗೆ ಇದು ಪ್ರತಿಷ್ಠೆ ಆಗುವಂಥ ವಿಚಾರ ಅಕ್ಷರಶಃ 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ 3.5 ವರ್ಷಗಳ ಕಾಲ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿರುವಂಥದ್ದು. ಹೀಗಾಗಿ ಇನ್ನೇನು ಚುನಾವಣೆಗಳಿಗೆ 2028ರ ಚುನಾವಣೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಹಿರಿಯೂರು ಉಪಚುನಾವಣೆಯ ಫಲಿತಾಂಶ ಸಾಕಷ್ಟು ಪ್ರತಿಷ್ಠೆ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಹಿರಿಯೂರು ಉಪಚುನಾವಣೆಯನ್ನು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು ಮತ್ತು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಸಹ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿಯಮ ಇರುವಂಥದ್ದು, ಯಾರಾದರೂ ಒಂದು ವೇಳೆ ಶಾಸಕರಾದಂಥ ವೇಳೆಯಲ್ಲಿ ಅವರು ಯಾರಾದರೂ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಇಲ್ಲಿವರೆಗೂ ಸಹ ಬೈ ಎಲೆಕ್ಷನ್ನ ಟಿಕೆಟನ್ನು ಕೊಟ್ಟಿರುವಂಥದ್ದನ್ನು ನಾವು ಆ ಉದಾಹರಣೆಗಳನ್ನು ನೋಡ್ಕೊಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಈ ಬಾರಿಯೂ ಡಿ ಸುಧಾಕರ್ ಅವರ ಕುಟುಂಬಕ್ಕೇ ಟಿಕೆಟನ್ನು ಕೊಡಬೇಕು ಅನ್ನೋ ಒಂದು ಚರ್ಚೆಗಳು ಸಹ ಶುರುವಾಗಿರುವಂಥದ್ದು ಮತ್ತು ಡಿ ಸುಧಾಕರ್ ಅವರ ಸುಪುತ್ರ ಆಗಿರ್ತಕ್ಕಂಥ ಸುಹಾಸ್ಗಾಗಲಿ ಇಲ್ಲ ಅವರ ಪತ್ನಿಗಾಗಲಿ, ಅಂದರೆ ಡಿ ಸುಧಾಕರ್ ಅವರ ಪತ್ನಿಗಾಗಲಿ ಅವರ ಕುಟುಂಬಕ್ಕೇ ಟಿಕೆಟನ್ನು ಕೊಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅವರನ್ನು ಕಣಕ್ಕೆ ಇಳಿಸಬೇಕು ಅನ್ನೋ ಒಂದು ಚರ್ಚೆಗಳು ಸಹ ಶುರು ಆಗ್ತಾ ಇರುವಂಥದ್ದು. ಇದರ ಮಧ್ಯೆ ಅಚ್ಚರಿಯಾಗಿ ಇನ್ನೊಂದು ಹೆಸರು ಸಹ ಕೇಳಿ ಬರ್ತಾ ಇರುವಂಥದ್ದು. ಯಾಕಂತಂದ್ರೆ ಡಿ ಸುಧಾಕರ್ ಅವರಿಗೆ ಇದ್ದಂಥ ಏನೋ ಒಂದು ವರ್ಚಸ್ಸಿತ್ತು, ಆ ವರ್ಚಸ್ಸು ಅವರ ಕುಟುಂಬದ ಸದಸ್ಯರುಗಳಿಗೆ ಇಲ್ಲ ಅನ್ನೋ ಒಂದು ಮಾತುಗಳು ಸಹ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಅಚ್ಚರಿಯ ಅಭ್ಯರ್ಥಿಯನ್ನ ಈ ಬಾರಿ ಅಲ್ಲಿ ಕಣಕ್ಕೆ ಇಳಿಸುವಂತ ಚರ್ಚೆಗಳು ಸಹ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮಾಜಿ ಶಾಸಕಿ ಆಗಿರ್ತಕ್ಕಂಥ ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರು ಸಹ ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು. ಪೂರ್ಣಿಮಾ ಶ್ರೀನಿವಾಸ್ ಅವರು ಸಹ ಅವರು ಸಮುದಾಯಕ್ಕೆ ಸೇರಿರುವುದರಿಂದ ಅವರಿಗೂ ಸಹ ಸಾಕಷ್ಟು ಸಮುದಾಯದ ಬೆಂಬಲ ಇದೆ. ಹೀಗಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಈ ಸಾರಿ ಹಿರಿಯೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಬೇಕು ಅನ್ನೋ ಒಂದು ಚರ್ಚೆ ಶುರುವಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಒಂದು ಕಡೆ ಸುಹಾಸ್ ಮತ್ತು ಡಿ ಸುಧಾಕರ್ ಅವರ ಪತ್ನಿಗೆ ಟಿಕೆಟ್ ಸಿಗುತ್ತೋ ಅಥವಾ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಗುತ್ತೋ ಅನ್ನೋದು ಒಂದು ಕಡೆ ಕುತೂಹಲ ಮೂಡಿಸ್ತಾ ಇದ್ರೆ, ಇನ್ನೊಂದು ಕಡೆ ಏನು ಈಗಾಗಲೇ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ಮತ್ತು JDSನ ನಾಯಕರುಗಳು ಸಹ ಯಾರನ್ನ ಕಣಕ್ಕೆ ಇಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು. ಬಿಜೆಪಿ ಅವರು ಸಹ ಹಿರಿಯೂರು ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಬೇಕು ಅನ್ನೋ ಒಂದು ಚರ್ಚೆಯನ್ನು ಸಹ ಮಾಡ್ತಾ ಇರುವಂಥದ್ದು ಮತ್ತು ಅಭ್ಯರ್ಥಿಯ ಹುಡುಕಾಟವನ್ನು ಸಹ ಮಾಡ್ತಾ ಇರುವಂಥದ್ದು. ಆದರೆ ಈಗಾಗಲೇ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಈ ಬಾರಿ ಉಪಚುನಾವಣೆ ವೇಳೆಯಲ್ಲಿ ಹಿರಿಯೂರು ಉಪಚುನಾವಣೆ ಕ್ಷೇತ್ರದ ಅಭ್ಯರ್ಥಿಯನ್ನು ನಮಗೆ ಬಿಟ್ಟುಕೊಡಿ, ನಾವು ಅಲ್ಲಿ JDS ಪಕ್ಷದಿಂದ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸ್ತೇವೆ ಅನ್ನೋ ಒಂದು ಮನವಿಯನ್ನು HD ಕುಮಾರಸ್ವಾಮಿ ಅವರು ಮಾಡಿಕೊಂಡಿದ್ದಾರೆ. ಹೀಗಾಗಿ ಮೈತ್ರಿ ನಾಯಕರುಗಳು ಯಾರನ್ನ ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸ್ತಾರೆ
ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹಿರಿಯೂರು ಉಪಚುನಾವಣೆ ಜೊತೆಗೂ ಸಹ ಧಾರವಾಡ ಗ್ರಾಮೀಣ ಕ್ಷೇತ್ರದ ಚುನಾವಣೆಯೂ ಸಹ ಏಕಕಾಲಕ್ಕೆ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಆದರೆ ಹಿರಿಯೂರು ಉಪಚುನಾವಣೆಯೇ ಇದೀಗ ಸಾಕಷ್ಟು ಪ್ರತಿಷ್ಠೆ ಹಾಗೂ ಪೈಪೋಟಿಯ ಕಣ ಆಗ್ತಾ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.